ಗಾರಂಪಳ್ಳಿ ನೊಂದ ರೈತರ ವತಿಯಿಂದ ಇವತ್ತಿನ ದಿವಸ ಏನು ತಿಮ್ಮಾಪುರ ಚೌಕ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ಏನು ಇವತ್ತು ರೈತರ ವತಿಯಿಂದ ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಚುಂಚೋಳಿ ತಾಲೂಕಿನ ಗಾರಂಪಳ್ಳಿ, ದಸ್ತಾಪುರ, ಹುಡ್ದಳ್ಳಿ ವಿವಿಧ ಹಳ್ಳಿಗಳಲ್ಲಿ ಕಸ್ಕುಟ್ ಅನ್ನೋಂಥ ಒಂದು ಸಸ್ಯ ರೋಗ ಬಂದಿದ್ದು, ಇದಕ್ಕೆ ಸರ್ಕಾರದ ಕಲಬುರಗಿ ಜಿಲ್ಲೆಯ ಕೃಷಿ ತಜ್ಞರ ತಂಡ ಮತ್ತು ಎಲ್ಲರೂ ಬಂದು ಇವತ್ತಿನ ದಿವಸ ಪರಿಶೀಲನೆ ಮಾಡಿದ್ರು ಕೂಡ ಅದಕ್ಕೆ ಔಷಧ ಕೊಡೋಕ್ಕಾಗಿಲ್ಲ. 2 ವರ್ಷದಿಂದ ಸರ್ಕಾರ ಸಂಪೂರ್ಣವಾಗಿ ಕೃಷಿ ಸಚಿವರು ಮಲ್ಕೊಂಡ್ರ ಅಂತ ನಮಗೆ ಬಹುಶಃ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಆಕ್ರೋಶ ಹೊರಾಗ್ತೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕೃಷಿ ಪ್ರಧಾನವಾದಂಥ ದೇಶಕ್ಕೆ ಸರ್ಕಾರ ಇವತ್ತು ರೈತರಿಗೆ ಹಿತ ಕಾಪಾಡ್ತೀನಿ ಹೇಳ್ತಾರೆ. ಇವತ್ತು ಅದಕ್ಕೆ ಔಷಧ ಕೊಡೋಕ್ಕಾಗಲಾಗ್ಯದ. ನಮಗೆ ಪರಿಹಾರ ಎಕರೆಗೆ 25,000 ರೂಪಾಯಿ ಕಸ್ಕೊಟ್ಟ ರೋಗದಿಂದ ಹಾಳಾಗುತ್ತಿರುವಂಥ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಗೋಪಾಲ್ MP, ಗಾರಂಪಳ್ಳಿ, ರಾಷ್ಟ್ರೀಯ ಮೂಲ್ಯವೇಶಿ ಜಿಲ್ಲಾ ಘಟಕದ ಅಧ್ಯಕ್ಷರು, ಕಲಬುರಗಿ. ನಮ್ಮ ಹೊಲ ನಮ್ಮ ರಸ್ತೆ, ನಮ್ಮ ಗಾರಂಪಳ್ಳಿ ಗ್ರಾಮದ ಹೊಲಗಳಿಗೆ ಹೋಗಲಿಕ್ಕೆ ಕಚ್ಚಾ ರಸ್ತೆ ಇಲ್ಲ. ಬೆಳೆಗಳಿಗೆ ಏನಾದರೂ ನಾವು ರಾಶಿ ಮಾಡ್ಕೊಂಡು ಬರಬೇಕಾದ್ರೆ ಹೊಲಗಳಿಗೆ ಬಂಡಿ ಎತ್ತು ಏನಾರು ಹೋಗಬೇಕಾದ್ರೆ ರಸ್ತೆಗಳು ಭಾಳ ಹದಗೆಟ್ಟಿವೆ. ಕೆಸರಿನಿಂದ ಹೊಲಕ್ಕೆ ಆಗ್ತಾಯಿಲ್ಲ ಹೊಲಗಳಿಗೆ. ಹಿಂಗಾಗಿ ಬೆಳೆ ಎಲ್ಲ ನಾವು ಹಾಳಾಗ್ತಾ ಇದೆ. ಕನಕಪುರದಿಂದ ದೇಗಲಮಡಿ ಕ್ರಾಸ್ವರೆಗೆ ನಮ್ಮ ಒಂದು ಕಚ್ಚಾ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ. ಅದಲ್ಲದೆ ಈ 2 ವರ್ಷದಿಂದ ಈ ಕಸ್ಬಟ ರೋಗದಿಂದ ನಮ್ಮ ಸುತ್ತಮುತ್ತ ಗಾರಂಪಳ್ಳಿ ಸುತ್ತಮುತ್ತ ಇದ್ದ ರೈತರು ತಮ್ಮ ಬೆಳೆಗಳಿಗೆ ಗೊಬ್ಬರ, ಎಣ್ಣೆ ಪ್ರತಿಯೊಂದು ದುಬಾರಿ ಬೆಲೆಯಲ್ಲಿ ತಂದು ಬೆಳೆಗಳನ್ನು ಬೆಳೆ ಹಂತಕ್ಕೆ ಕಾಯಿ ಕಟ್ಟ ಹಂತಕ್ಕೆ ಬೆಳೆದಿದ್ದೇವೆ. ಆದರೆ ಈ ಗುಣ ಇಲ್ಲ ಕೊನೆಯಿಂದ ಬರ್ತಕ್ಕಂಥ ಈ ರೋಗ ಪೂರ ಬೆಳೆಗಳಿಗೆ ಹಾನಿ ಮಾಡ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿ ಹೊಲಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗಲಾರಂಥ ಪರಿಸ್ಥಿತಿ ಇದಾಗಿದೆ. 2 ವರ್ಷದಿಂದ ಸರ್ಕಾರಕ್ಕೆ ಕೃಷಿ ಇಲಾಖೆದವರಿಗೆ ಇದರ ಬಗ್ಗೆ ಗಮನ ತಂದರು. ಇದರ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮುಖಾಂತರ ನಾವು ಈ ಹೋರಾಟದಿಂದ ಈ ಕಸ್ಬಟ ರೋಗಕ್ಕೆ ಒಂದು ಸೂಕ್ತ ಔಷಧ ಕೊಡಬೇಕು ಅಥವಾ ಹೊಲಗಳಿಗೆ ಬೆಳೆ ಹಾನಿ ಆಗಿರ್ತಕ್ಕಂಥ ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಇಸ್ಮಾಯಿಲ್, ಮುಖಂಡರು, ಮುಸ್ಲಿಂ ಸಮಾಜ, ಗಾರಂಪಳ್ಳಿ. ಜಿಲ್ಲಾ ಘಟಕ ವತಿಯಿಂದ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ತಮ್ಮ ಬೇಡಿಕೆ ಮನೋಪತ್ರವನ್ನು ರಚಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಿಕ್ಕೆ ಆಗಮಿಸಿದ್ದೀರಿ. ಇಂದು ನಾನು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಪತ್ರವನ್ನು ರವಾನಿಸಲಿರ್ತಕ್ಕಂಥ ಆಶ್ವಾಸನೆಯೊಂದಿಗೆ